ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಿನ್ನೆ ಯೋಗಿ ಆದಿತ್ಯನಾಥ್ ಅವರ ಸಂಚಿಕೆ ಬಿತ್ತರಗೊಂಡ ಮೇಲೆ ನಡೆದಂಥ ಬೆಳವಣಿಗೆ, ಆದ್ದರಿಂದ ಮತ್ತೆ ಇದರ ಕುರಿತು ಪ್ರಸ್ತಾಪವನ್ನು ಮಾಡ್ತಾ ಇದ್ದೀನಿ. ಅಖಿಲೇಶ್ ಯಾದವ್ ಅವರು ಒಂದು ಮಾನ್ಸೂನ್ ಆಫರನ್ನು ಕೊಟ್ಟಿದ್ದಾರೆ. ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ, ಈಗ ಸದ್ಯಕ್ಕೆ ಲೋಕಸಭಾ ಸದಸ್ಯ. ಮಾನ್ಸೂನ್ ಆಫರ್, ಮಳೆಗಾಲದ ಆಫರ್ ಅವರು ಟ್ವೀಟ್ ಮಾಡ್ಕೊಂಡಿದ್ದಾರೆ, ಎಕ್ಸ್ನಲ್ಲಿ ಹೇಳ್ಕೊಂಡಿದ್ದಾರೆ ನಿನ್ನೆ ರಾತ್ರಿ. ಏನಪ್ಪ ಅಂದರೆ, 100 MLA लाओ ಸರ್ಕಾರ ಬನಾओ ಅಂತ. 100 MLA लाओ, 100 ವಿಧಾಯಕ್ लाओ. ವಿಧಾಯಕ್ ಅಂದರೆ ಹಿಂದಿನಲ್ಲಿ ಅದನ್ನು ಕನ್ನಡದಲ್ಲಿ ನಾವು MLA ಅಂತ ಕರಿತೀವಿ, ಶಾಸಕರು ಅಂತ. 100 ವಿಧಾಯಕ್ लाओ ಸರ್ಕಾರ ಬನಾओ, ಈ ರೀತಿ ಒಂದು ಆಫರ್ ಕೊಟ್ಟಿದ್ದಾರೆ. ಯಾರಿಗೆ ಈ ಆಫರ್ ಕೊಟ್ಟಿದ್ದಾರೆ? ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಯಾವ ಇವತ್ತು ಭಿನ್ನಮತಿ ಅನಿಸ್ಕೊಂಡಿದ್ದಾರೋ, ಯಾರು ಬಂಡಾಯ ಎದ್ದಿದ್ದಾರೆ ಅಂತ ಪರಿಭಾವಿಸಲಾಗ್ತಾ ಇದೆಯೋ ಅಂಥ ಕೇಶವ ಪ್ರಸಾದ್ ಮೌರ್ಯ ಅವರಿಗೆ ಇಂಥದ್ದೊಂದು ಆಫರ್ ಕೊಟ್ಟಿದ್ದಾರೆ. ಏನು ಲೆಕ್ಕಾಚಾರ? ಉತ್ತರ ಪ್ರದೇಶದ ವಿಧಾನಸಭೆಯಲ್ಲಿ 403 ವಿಧಾನಸಭಾ ಸೀಟುಗಳಿದ್ದಾವೆ. 403 ಅರ್ಧ 202. ಆ 202ರಲ್ಲಿ 111 ಸೀಟು ಸ್ವತಃ ಸಮಾಜವಾದಿ ಪಾರ್ಟಿ ಶಾಸಕರಿದ್ದಾರೆ. 111. ಅವ್ರಿಗೆ ಬೇಕಾಗಿರೋದು ಇನ್ನೊಂದು 97, 96, 95ರಷ್ಟು ಬೇಕು. ಅದಕ್ಕೆ ಕೇಶವ ಪ್ರಸಾದ್ ಮೌರ್ಯ ಅವರಿಗೆ ಇವರು ಆಫರು, ಇನ್ನೊಂದು 100 ಸೀಟ್ ತಂದುಬಿಡಿ, 211 ಆಗುತ್ತೆ. 202 ಜನ ಆದರೆ ನಾವು ಸರ್ಕಾರ ರಚನೆ ಮಾಡ್ಬೋದು. 100 ಜನ MLA ಕರ್ಕೊಂಬನ್ನಿ, ನಾವು ಸರ್ಕಾರ ಮಾಡೋಣ. ಒಂದು ವಿಷಯವನ್ನು ಸ್ಪಷ್ಟಪಡಿಸಿಲ್ಲ ಅವರು. ಏನಂತ? ಮುಖ್ಯಮಂತ್ರಿ ನಾವು ಆಗ್ತೀವೋ ಅಥವಾ ನೀವು ಆಗ್ತಿರೋ ಅನ್ನೋದನ್ನು ಹೇಳಿಲ್ಲ. ಅಷ್ಟು ಧೈರ್ಯ ಇಲ್ಲ ಅವರಿಗೆ. ಒಂದು ಸೂಕ್ಷ್ಮವಾದಂಥ ವಿಚಾರವನ್ನು ತಮಗೆ ಹೇಳ್ತೀನಿ, ಇದನ್ನು ನೀವು ಗಮನಿಸಿದ್ದೀರೋ ಇಲ್ಲೋ ಗೊತ್ತಿಲ್ಲ. ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಯಾವಾಗಲೂ ಒಂದು ಮಾತನ್ನು ಹೇಳ್ತಾರೆ. ಏನಂತ? ಲಿಖ್ ಲೋ ಇಸ್ ಬಾರ್ ಮೋದಿ ನಹಿ ಆಯಂಗೆ, ಲಿಖ್ ಲೋ ಮೋದಿ ಇಸ್ ಬಾರ್ ನಹಿ ಆಯಂಗೆ ಅಂತ ಹೇಳ್ತಾರೆ. BJP ನಹಿ ಆಯಂಗೆ ಅಂತೂ ಹೇಳೋದೇ ಇಲ್ಲ ಅವರು. ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ಅವ್ರದ್ದು ಏನೂ ಸೊಲ್ಲು ಇಲ್ಲ. ಅವ್ರದ್ದು ಏನಿದ್ರು ಮೋದಿ ಬಗ್ಗೆ. ಇಲ್ಲಿ ಅಖಿಲೇಶ್ ಯಾದವ್ಗೆ ಇಲ್ಲಿ ಆತ ಲಿಖ್ ಲೋ ಯೋಗಿ ನಹಿ रहेगा, ಲಿಖ್ ಲೋ ಯೋಗಿ ನಹಿ रहेगा, ಯೋಗಿ ಕೆ ಸರ್ಕಾರ ಗಿರ್ ಜಾಯೇಗಿ, ಯೋಗಿ ಕೆ ಸರ್ಕಾರ ಗಿರ್ ಜಾಯೇಗಿ. ಇವರಿಗೆ ಸಮಸ್ಯೆ ಇರೋದು ಭಾರತೀಯ ಜನತಾ ಪಾರ್ಟಿ ಅಲ್ಲ. ರಾಜ್ಯದಲ್ಲಿ ಯೋಗಿ ಆದಿತ್ಯನಾಥ್ ಇರಬಾರ್ದು, ಉತ್ತರ ಪ್ರದೇಶದಲ್ಲಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಇರಬಾರ್ದು. ಭಾರತೀಯ ಜನತಾ ಪಾರ್ಟಿಯನ್ನು ನಾವು ಯಾವುದೋ ಒಂದು ಚುನಾವಣೆಯಲ್ಲಿ ಸೋಲಿಸ್ಬೋದು, ಉಪಚುನಾವಣೆಯಲ್ಲಿ ಆದರೂ ಸೋಲಿಸ್ಬೋದು, ವಿಧಾನಸಭಾ ಚುನಾವಣೆಯಲ್ಲಿ ಆದರೂ ಸೋಲಿಸಬಹುದು, ಅಥವಾ ರಾಜ್ಯಸಭೆಯಲ್ಲಿ ಆದರೂ ಸೋಲಿಸ್ಬೋದು, ಯಾವುದಾದ್ರಲ್ಲಿ ಜಿಲ್ಲಾ ಪಂಚಾಯತ್ ನಗರ ಎಲ್ಲಾದರೂ ಸೋಲಿಸ್ಬೋದು. ಆದರೆ ನರೇಂದ್ರ ಮೋದಿಯನ್ನು ಸೋಲಿಸೋದು ತುಂಬ ಕಷ್ಟ ಅನ್ನೋದು ಇವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಯೋಗಿ ಆದಿತ್ಯನಾಥನ ಸೋಲಿಸೋದು ತುಂಬ ಕಷ್ಟ ಅಂತ ಗೊತ್ತಾಗ್ಬಿಟ್ಟಿದೆ. ನೋಡಿ, ಯೋಗಿ ಬಂದು ತುಂಬ ವರ್ಷ ಏನಾಗಿಲ್ಲ ರೀ. 2017ಕ್ಕೆ ಬಂದಂಥ ಮುಖ್ಯಮಂತ್ರಿ, ಅದು ತಾನು ಮುಖ್ಯಮಂತ್ರಿ ಆಗ್ತೀನಿ ಅಂತಲೇ ಗೊತ್ತಿರಲಾರ್ದಂಥ ವ್ಯಕ್ತಿ ಆತ. ಆ್ಯಕ್ಚುಲಿ ಹಾಲೆಂಡಿಗೆ ಹೋಗ್ತಾಯಿದ್ರು. ಹಾಲೆಂಡಿಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ನೀವು ವಿದೇಶ ಪ್ರಯಾಣ ಮಾಡಿಬಿಡಿ, ನೀವು ಇಲ್ಲೇ ಇರಿ, ನಿಮ್ಮ ಕ್ಷೇತ್ರದಲ್ಲೇ ಇರಿ ಅಂತ ಹೇಳಲಾಯಿತು. ಗೊತ್ತೇ ಇಲ್ಲ, ಸರ್ಪ್ರೈಸ್, ಕಲ್ಪನಾತೀತವಾದಂಥದ್ದು, ಊಹಾತೀತವಾದಂಥದ್ದು ಯೋಗಿ ಆದಿತ್ಯನಾಥ್ಗೆ. ಆ ಚುನಾವಣೆಯಲ್ಲಿ, ಉತ್ತರ ಪ್ರದೇಶದ 2017ರ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಹೆಸರಲ್ಲಿ ಮಾಡಿದಂಥ ಚುನಾವಣೆ ಅದು. 2014ರಲ್ಲಿ ಕೇಂದ್ರಕ್ಕೆ ನರೇಂದ್ರ ಮೋದಿ ಹೆಸರು, 2017ಕ್ಕೆ ಉತ್ತರ ಪ್ರದೇಶದಲ್ಲಿ ನರೇಂದ್ರ ಮೋದಿ ಹೆಸರಲ್ಲಿ ಚುನಾವಣೆಯನ್ನು ಮಾಡಿದ್ದು. ಮುಖ್ಯಮಂತ್ರಿ ಹೆಸರೇ ಇಲ್ಲ. ಅತ್ಯಂತ ಸರ್ಪ್ರೈಸ್ ಕೊಟ್ಟಂಥದ್ದು, ಅಚ್ಚರಿಯನ್ನುಂಟು ಮಾಡಿದಂಥ ಹೆಸರದ ಅವಾಗ. ಎಷ್ಟು ವರ್ಷ ಆಯ್ತು ಅಲ್ಲಿಗೆ ಬಂದು? 7 ವರ್ಷ ಆಯಿತು. 7 ವರ್ಷದಲ್ಲಿ ಒಬ್ಬ ವ್ಯಕ್ತಿ ಯಾವ ಮಟ್ಟಿಗೆ ಇವರಿಗೆ ಅದು ನಿದ್ದೆಗೀಡು ಮಾಡಿದ್ದಾರೆ ಅನ್ನುವುದನ್ನು ನೀವು ಆಲೋಚನೆ ಮಾಡ್ಕೋಬೇಕು. ಪ್ರತಿ ಬಾರಿ ಈತ ಬಂದ 2017ರಲ್ಲಿ ಬರ್ತಾರೆ, 2018ರಿಂದ ನಿರಂತರವಾಗಿ ಯೋಗಿ ಆದಿತ್ಯನಾಥ್ ಬಗ್ಗೆ ವದಂತಿಗಳನ್ನ ಹಬ್ಬಿಸಲಾಗತ್ತೆ. ಏನಂತ? ಅವರ ವಿರುದ್ಧ ಕೇಶವ ಪ್ರಸಾದ್ ಮೌರ್ಯ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಓಡಾಡ್ತಾ ಇದ್ದಾರೆ. ಕೇಶವ ಪ್ರಸಾದ್ ಮೌರ್ಯ ಹೆಸರು ಯಾಕೆ ಹೇಳ್ತಾರೆ ಅಂದರೆ, 2017ರಲ್ಲಿ ಅವರು BJP ರಾಜ್ಯಾಧ್ಯಕ್ಷರಾಗಿದ್ದರು. ಅವ್ರ ಹೆಸರಲ್ಲಿ ಗೆಲ್ಲಿಲ್ಲ, ಅವ್ರ ಹೆಸರಲ್ಲಿ ತಾಕತ್ತು ಇಲ್ಲ, ಅವ್ರಿಗೆ ಅಂಥ ಪ್ರಭಾವಳಿನೂ ಇಲ್ಲ. ಮಜಾ ಅಂದರೆ, ಈ ಮನುಷ್ಯ ಮೊನ್ನೆ MLA ಎಲೆಕ್ಷನ್ ನಿಂತಂಥ ಸಂದರ್ಭದಲ್ಲಿ ಸೋತಂಥ ವ್ಯಕ್ತಿ ಪಲ್ಲವಿ ಪಟೇಲ್ ಅನ್ನುವಂಥ ಒಬ್ಬ ಹೊಸ ಕ್ಯಾಂಡಿಡೇಟ್ ಎದುರಿಗೆ, ನ್ಯೂ ಕಮರ್ ಎದುರಿಗೆ ಸೋತಿರುವಂಥ ವ್ಯಕ್ತಿ, ಹಿಂದುಳಿದ ವರ್ಗದ ನಾಯಕ ಅಂತ ತಮ್ಮನ್ನು ತಾವೇ ಬಿಂಬಿಸಿಕೊಳ್ಳುವಂಥ ವ್ಯಕ್ತಿ. ಕೌಶಾಂಬಿ ಅಂತ ಇದೆ ಒಂದು ಕ್ಷೇತ್ರ, ಅಲ್ಲಿ 3 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಆ 3 ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾಗಿ ಅವನತಿ ಆಗಲಿಕ್ಕೆ ಕಾರಣ ಆಗಿದ್ದು ಈ ಕೇಶವ ಪ್ರಸಾದ್ ಮೌರ್ಯ. ಈತ ಹಿಂದುಳಿದ ವರ್ಗದ ನಾಯಕ ಅಂತ ಹೇಳಿ ಈತ ಸೋತರೂ ಕೂಡ ಈತನನ್ನು MLC ಮಾಡಿ
ಉಪಮುಖ್ಯಮಂತ್ರಿ ಮಾಡಿದೆ ಭಾರತೀಯ ಜನತಾ ಪಾರ್ಟಿ. ಮಾಡಬೇಕಾದ ಅಗತ್ಯ ಇಲ್ಲ, ಆದರೆ ಹಿಂದುಳಿದ ವರ್ಗದವ್ರನ್ನ ಸಮಾಧಾನ ಮಾಡಬೇಕು ಅಂತ ಮಾಡಿರುವಂಥದ್ದು. ಯೋಗಿ ಆದಿತ್ಯನಾಥ್ ಮುಂದುವರೆದ ಜಾತಿ ಅಂತ ಯಾವತ್ತೂ ಹೇಳ್ಕೊಂಡೇ ಇಲ್ಲ, ಆದರೆ ಈತ ಠಾಕೂರು, ಈತ ನಾಥ ಪರಂಪರೆಯವನು, ಈತ ಒಕ್ಕಲಿಗ, ಆದ್ದರಿಂದ ಈತ ಮೇಲ್ವರ್ಗದವನು, ಕೆಳವರ್ಗದವರ ಬಗ್ಗೆ ಅಸಮಾಧಾನ ಅನ್ನುವಂಥ ಒಂದು ನರೇಟಿವನ್ನು ಬಿಂಬಿಸಲಾಗತ್ತೆ. ಇರಲಿ, ವಿಷಯಕ್ಕೆ ಬರೋಣ. ವಿಷಯ ಹೀಗೆ ಕೇವಲ 7 ವರ್ಷಗಳ ಅವಧಿಯಲ್ಲಿ ಹೇಗಾದರೂ ಮಾಡಿ ಯೋಗಿ ಆದಿತ್ಯನಾಥನ್ನು ಅಲ್ಲಿಂದ ತೆಗಿಬೇಕು ಅಂತ ಅಖಿಲೇಶ್ ಯಾದವ್ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗೆ ನೋಡಿದರೆ 2012ರಲ್ಲಿ ಅಖಿಲೇಶ್ ಯಾದವ್ ಮುಖ್ಯಮಂತ್ರಿ ಆಗಿದ್ದು ತನ್ನ ಸ್ವಂತ ಬಲದಲ್ಲಿ ಅಲ್ಲ, ಅವರ ಅಪ್ಪ ಚುನಾವಣೆ ಮಾಡ್ತಾರೆ. ಮುಲಾಯಂ ಸಿಂಗ್ ಯಾದವ್ ತನ್ನ ಮಗನಿಗೆ ಚಿನ್ನದ ಹರಿವಾಣದಲ್ಲಿ ಮುಖ್ಯಮಂತ್ರಿ ಪಟ್ಟವನ್ನು ಕೊಡ್ತಾರೆ. ಮುಂದೆ ಬಂದಂಥ ಯಾವ ಚುನಾವಣೆಯನ್ನು ಈತ ಗೆಲ್ಲೋದಿಲ್ಲ. ನೋಡಿ, ಕಳೆದ ಬಾರಿ 2022ರ ಚುನಾವಣೆಯನ್ನು ತೆಗೆದುಕೊಳ್ಳಿ. ಒಂದು ಬಾರಿ 2017ರಲ್ಲಿ ಯೋಗಿ ಆದಿತ್ಯನಾಥ್ ಅವರ 5 ವರ್ಷದ ಅಧಿಕಾರವನ್ನು ನೋಡಿದ್ರು ಅಲ್ಲಿ ಜನ. 2017ರಿಂದ 2022ರವರೆಗೂ ಬೇಕಾದಷ್ಟು ಆ್ಯಂಟಿ ಇನ್ಕಮನ್ಸಿ ಇತ್ತು. ಯಾಕೆಂದರೆ ಈ ಮನುಷ್ಯನ ದಾರ್ಷ್ಟ್ಯ ಇದೆಯಲ್ಲ ಯೋಗಿ ಆದಿತ್ಯನಾಥಂದು, ಯಾರನ್ನು ಓಲೈಸುವ ಸ್ವಭಾವ ಅಲ್ಲ. ಮುಸಲ್ಮಾನರ ಮತಗಳು ನಿರ್ಣಾಯಕವಾದಂಥ ಮತಗಳು. ಹಾಗಿರುವಂಥ ರಾಜ್ಯದಲ್ಲಿ ಸ್ವತಃ ರಾಜ್ಯ ಸರ್ಕಾರಿ ಎಂಪ್ಲಾಯೀಸು, ಉಳಿದ ಎಲ್ಲ ಅಧಿಕಾರಿಗಳು ಕೂಡ ಯೋಗಿ ಆದಿತ್ಯನಾಥ್ ಅಂತಂದರೆ ಬೇಸರ ಪಟ್ಕೊಳ್ಳೋರು. ಯಾಕಂದರೆ ಅವರು ಆರಾಮಾಗಿ ಕೆಲಸ ಮಾಡಿಕೊಂಡು ಲಂಚ ಹೊಡ್ಕೊಂಡು ಇಷ್ಟ ಬಂದ ಹಾಗಿದ್ದಂಥ ಅಧಿಕಾರಿ ವರ್ಗ ಮತ್ತು ಅಲ್ಲಿದೆ ರೌಡಿಗಳು ಇವರನ್ನು ಹೇಗಾದರೂ ಮಾಡಿ ರಿಪ್ಲೇಸ್ ಮಾಡಿಸ್ಬೇಕು, ಬೇರೆಯವ್ರು ಬರಲಿ ಅಂತ ಇನ್ನೆಲ್ಲದ ಹಾಗೆ ಹಪ್ಪಾಪಿಸ್ತಾ ಇದ್ರು. ಆದರೂ ಕೂಡ 2022ರಲ್ಲಿ ಅಗೇನ್ ವಿಧಾನಸಭೆಯಲ್ಲಿ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆಗ್ತಾರೆ. ಅಷ್ಟೆಲ್ಲ ಆದರೂ ಕೂಡ ಅಖಿಲೇಶ್ ಯಾದವ್ಗೆ 111 ಸ್ಥಾನಗಳಿಗಿಂತ ಹೆಚ್ಚಿಗೆ ಸೀಟುಗಳನ್ನು ಪಡೀಲಿಕ್ಕಾಗೋಲ್ಲ. 403 ಸೀಟ್ ಇರೋದು ನಾನು ಪದೇ ಪದೇ ಹೇಳ್ತಾ ಇದ್ದೆ ನಿಮಗೆ. 1/4 25% ಅಷ್ಟು ಮಾತ್ರ ಸೀಟುಗಳನ್ನು ಈತ ಪಡಿತಾರೆ ಅಖಿಲೇಶ್ ಯಾದವ್. ಆದರೆ ಹೇಗಾದರೂ ಮಾಡಿ ಒಡೆಯಬೇಕಿದನ್ನು ಒಡೆದು ಯೋಗಿ ಆದಿತ್ಯನಾಥ್ ಜಾಗದಲ್ಲಿ ಬೇರೆಯವರು ಕೂರಿಸ್ಬೇಕು. ಭಾರತೀಯ ಜನತಾ ಪಾರ್ಟಿ ಬಂದರೆ ಅವ್ರಿಗೇನು ಅಭ್ಯಂತರ ಇಲ್ಲ. ಯೋಗಿ ಆದಿತ್ಯನಾಥ್ ರಾಜ್ಯದಲ್ಲಿ ಇರಬಾರ್ದು, ನರೇಂದ್ರ ಮೋದಿ ಕೇಂದ್ರದಲ್ಲಿರ್ಬಾರ್ದು. ಇದು ಆ ಕಡೆ ರಾಹುಲ್ ಗಾಂಧಿ, ಈ ಕಡೆ ಅಖಿಲೇಶ್ ಯಾದವ್. ಅಖಿಲೇಶ್ ಯಾದವ್ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ತಮ್ಮನ್ನು ತಾವು ಇಂದಿರಾ ಗಾಂಧಿ ಅನ್ಕೊಂಡ್ಬಿಟ್ಟಿದ್ದಾರೆ. ಈ ಕೇಶವ ಪ್ರಸಾದ್ ಮೌರ್ಯ ಇದ್ದಾರಲ್ಲ, ಇವ್ರನ್ನ ಚರಣ್ ಸಿಂಗ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ಮೊರಾರ್ಜಿ ದೇಸಾಯಿ ಅವರ ಕೇಂದ್ರದಲ್ಲಿ ಅಧಿಕಾರ ಇದ್ದ ಸಂದರ್ಭದಲ್ಲಿ, ಆಡಳಿತ ಇದ್ದ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಕುಮ್ಮಕ್ಕು ಕೊಡ್ತಾರೆ ಚರಣ್ ಸಿಂಗ್, ಚೌಧರಿ ಚರಣ್ ಸಿಂಗಿಗೆ ಕೊಟ್ಟು, ನೀನು ಹೊರಗಡೆ ಬಾ, ನಿನಗೆ ಪ್ರಧಾನಮಂತ್ರಿ ಮಾಡಿಬಿಡ್ತೀನಿ ಅಂತ ಹೇಳ್ತಾರೆ. ಚೌಧರಿ ಚರಣ್ ಸಿಂಗ್ ಒಪ್ಕೊಂಡ್ಬಿಡ್ತಾರೆ. ಮೊರಾರ್ಜಿ ಸರ್ಕಾರವನ್ನು ಕೆಡುತ್ತಾರೆ, ಚರಣ್ ಸಿಂಗನ್ನು ಕೂಡಿಸ್ತಾರೆ. ಕೂಡಿಸಿ ಸ್ವಲ್ಪೇ ದಿನಕ್ಕೆ ಅವ್ರನ್ನ ಮತ್ತೆ ಕೆಳಗಿಳಿಸ್ತಾರೆ. ಅದು ಕಾಂಗ್ರೆಸ್ ಸಂಸ್ಕೃತಿ. ಇದು ಒಂದೇ ಅಲ್ಲ, ಅದಾದಮೇಲೆ ನೀವು 1989-90 ಸುಮಾರಿಗೆ ಬಂದು ರಾಜೀವ್ ಗಾಂಧಿ ಇದ್ದಾಗ, ಇಂದಿರಾ ಗಾಂಧಿ ಇದ್ಬಿಡಿ, ಆಕೆ ಇದ್ದದ್ದೇ ರಾಷ್ಟ್ರಪತಿ ಆಡಳಿತ ಇರಲಿಕ್ಕೆ, ಆಕೆ ಇದ್ದದ್ದೇ ನಿರಂಕುಶ ಪ್ರಭುತ್ವ ಮಾಡಲಿಕ್ಕೆ. ಸರ್ವಾಧಿಕಾರಿ ಯಾರಾದರೂ ಇದ್ದರೆ ಅದು ಇಂದಿರಾ ಗಾಂಧಿ. ಅದಕ್ಕಿಂತ ಬೇರೆ ಹೆಸರು ನಿಮ್ಮ ಸರ್ವಾಧಿಕಾರಿಗೆ ಭಾರತ ದೇಶದಲ್ಲಿ ಇನ್ನೊಬ್ಬರು ನಿಮ್ಗೆ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಾದಮೇಲೆ ರಾಜೀವ್ ಗಾಂಧಿ ಬರ್ತಾರೆ. 89-90 ಸುಮಾರಿಗೆ ವಿ ಪಿ ಸಿಂಗ್ ಸರ್ಕಾರ ಇರುತ್ತೆ. ವಿ ಪಿ ಸಿಂಗ್ ಸರ್ಕಾರ ಇದ್ದಾಗ ಚಂದ್ರಶೇಖರ್ಗೆ ಭಿನ್ನಮತಿಯನ್ನು ಮಾಡ್ತಾರೆ. ಹೆಂಗಾದರೂ ಮಾಡಿ ಬಂಡಾಯ ಮಾಡು, ನಿನ್ನ ಪ್ರಧಾನಮಂತ್ರಿ ಮಾಡಿಬಿಡ್ತೀನಿ ಅಂತ. ಚಂದ್ರಶೇಖರ್ ಪ್ರಧಾನಮಂತ್ರಿಯಾಗಿ ಒಪ್ಕೊಂಡ್ಬಿಡ್ತಾರೆ. ಆಗ್ತೀನಿ ಅಂತ ಆಸೆಗೆ ಬಿದ್ದುಬಿಡ್ತಾರೆ. ವಿ ಪಿ ಸಿಂಗ್ ಸರ್ಕಾರವನ್ನು ಕೆಡುತ್ತಾರೆ. ವಿ ಪಿ ಸಿಂಗ್ ಸರ್ಕಾರ ಕೆಡಿದ ಮೇಲೆ ಚಂದ್ರಶೇಖರನ್ನು ಎಷ್ಟು ತಿಂಗಳು ಇಡ್ತಾರೆ ಗೊತ್ತಾ ಪ್ರಧಾನಮಂತ್ರಿಯಾಗಿ? ಕೇವಲ 4 ತಿಂಗಳು ಸರ್ಕಾರ ಕೆಡಿಬಿಡ್ತಾರೆ. ಇದು ಕಾಂಗ್ರೆಸ್ಸಿನ ಸಂಸ್ಕೃತಿ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಇಲ್ಲಿವರೆಗೂ ಬೇಕಾದಷ್ಟು ಜನ ಭಿನ್ನಮತೀಯರು ಬಂದಿದ್ದಾರೆ, ಬೇಕಾದಷ್ಟು ಜನ ಬಂಡಾಯಗಳಾಗ್ತವೆ. ಆದರೆ ಸರ್ಕಾರವನ್ನು ಕೆಡಹುವಂಥ ಒಂದೇ ಒಂದು ಧೈರ್ಯವನ್ನು ಯಾವ ನಾಯಕನೂ ಮಾಡಿಲ್ಲ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಷ್ಟು ಸುಲಭದ ಕೆಲಸ ಅಲ್ಲ ಅದು. ಆಮೇಲೆ ಯೋಗಿ ಆದಿತ್ಯನಾಥ್ ನೋಡಿ, ಯೋಗಿ ಆದಿತ್ಯನಾಥ್ ಅವ್ರನ್ನ ಇವರೆಲ್ಲ ಚೌಹಾಣ್ಗೆ ಹೋಲಿಸ್ತಾ ಇದ್ದಾರೆ. ಮಧ್ಯಪ್ರದೇಶದ ಶಿವರಾಜ್ ಸಿಂಗ್ ಚೌಹಾಣ್ನ ಕೇಂದ್ರಕ್ಕೆ ತೊಗೊಂಡಿಲ್ವಾ, ಆ ರೀತಿ ತರ್ತಾರೆ. ಚೌಹಾಣ್ 30 ವರ್ಷ ರಾಜಕಾರಣ ಮಾಡಿದ್ದಾರೆ. ಈತ ರಾಹುಲ್ ಗಾಂಧಿಗಿಂತ 3 ವರ್ಷ ಚಿಕ್ಕವರು ಯೋಗಿ ಆದಿತ್ಯನಾಥ್. ರಾಹುಲ್ ಗಾಂಧಿಗೆ ಯುವ ನಾಯಕ, ಯುವ ನೇತಾರ ಅಂತ ಹೇಳ್ತೀರಿ. ಈ ಮನುಷ್ಯ ಅವ್ರಿಗಿಂತ 3 ವರ್ಷ ಚಿಕ್ಕವರು ಯೋಗಿ ಆದಿತ್ಯನಾಥ್. ಕಾವಿ ಧರಿಸಿರ್ತಾರೆ, ಆ ರೀತಿ ಇದರಲ್ಲಿ ಗೆಟಪ್ ಇರ್ತಾರೆ, ನಿಮ್ಗೆ ಗೊತ್ತಾಗೋದಿಲ್ಲ. ಆಮೇಲೆ ಇವರನ್ನು ದುರ್ಬಲಗೊಳಿಸುವ ಪ್ರಯತ್ನ ನಡೀತಾ ಇದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಂತ ಒಂದು ನರೇಟಿವನ್ನು ಸೃಷ್ಟಿ ಮಾಡ್ತಾ ಇರುವಂಥ ನಿರಂತರವಾಗಿ 2017ರಿಂದ ನಡೀತಾ ಇದೆ. ಪ್ರತಿ ಬಾರಿಯೂ ನರೇಂದ್ರ ಮೋದಿ ಬಂದು ಅದಕ್ಕೆ ತಿದ್ದುಪಡಿ ಮಾಡೋದು. ಅವ್ರ ಹೆಗಲ ಮೇಲೆ ಕೈ ಹಾಕಿದ್ದು ಫೋಟೋ ತೆಗೆಸೋದು, ಅವರನ್ನು ಕರೆಸಿ ಹಾರ ಹಾಕೋದು, ಅವರ ಸಮಾರಂಭದಲ್ಲಿ ಪಾಲ್ಗೊಳ್ಳೋದು. ಮೊನ್ನೆ ನಾವು ವಾರಣಾಸಿ ಲೋಕಸಭಾ ಕ್ಷೇತ್ರದ ಚುನಾವಣೆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಹೇಳ್ತಾರೆ, ನಾನು ಇಲ್ಲಿಯ ಒಬ್ಬ ಲೋಕಸಭಾ ಸದಸ್ಯ ಮಾತ್ರ, ನನಗೆ ಮುಖ್ಯಮಂತ್ರಿ ಅಂತ ಯಾರಾದರೂ ಇದ್ದರೆ ಅದು ಯೋಗಿ ಆದಿತ್ಯನಾಥ್ ಅಂತ ನರೇಂದ್ರ ಮೋದಿ ವಾರಣಾಸಿಯಲ್ಲಿ ಹೇಳಿದರು. ಪದೇ ಪದೇ ಅವ್ರನ್ನ ಪ್ರತಿಷ್ಠಾಪಿಸುವ ಕೆಲಸವನ್ನು ಮಾಡಬೇಕಾದಂಥ ಅನಿವಾರ್ಯತೆಗೆ ಇವರು ತರ್ತಾ ಇದ್ದಾರೆ. ಈಗ ಹೇಳ್ತಾ ಇರೋದೇನಂತಂದರೆ, ಇಲ್ಲ ಯೋಗಿ ಆದಿತ್ಯನಾಥ್ ದೊಡ್ಡದಾಗಿ ಬೆಳೀತಾ ಇದ್ದಾರೆ, ಹೀಗಾಗಿ ಅವರ ಪಕ್ಷದಲ್ಲಿ ಅವರನ್ನು ದುರ್ಬಲಗೊಳಿಸುವ ಪ್ರಯತ್ನ ನಡೀತಾ ಇದೆ. ಒಬ್ಬ ವ್ಯಕ್ತಿಯನ್ನು ನೀವು ದುರ್ಬಲಗೊಳಿಸಬೇಕು ಅಂತಂದರೆ ಆತನ ಹೆಸರನ್ನು ಮೊದಲು ಹಾಳು ಮಾಡಬೇಕು, ಆತನ ಮೂರ್ತಿ ಭಂಜನ ಆಗಬೇಕು.
ಆತನ ಚಾರಿತ್ರ್ಯ ಹರಣ ಆಗಬೇಕು, ಆತನ ಮೇಲೆ ಹಗರಣವನ್ನು ಹೊರಿಸಬೇಕು. ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಇವತ್ತಿನವರೆಗೂ ಅಂಥದ್ದು ಯಾವುದೂ ಪ್ರಯತ್ನವನ್ನು ಮಾಡಿಲ್ವಲ್ಲ ಯೋಗಿ ಆದಿತ್ಯನಾಥ್ ಬಗ್ಗೆ. ಬದಲಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನರೇಂದ್ರ ಮೋದಿ ಬಿಟ್ಟರೆ ಅತಿ ಹೆಚ್ಚು ರ್ಯಾಲಿ ಮಾಡಿದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಯೋಗಿ ಆದಿತ್ಯನಾಥ್. ಅಮಿತ್ ಶಾಗಿಂತ ಜಾಸ್ತಿ ರ್ಯಾಲಿನ ಯೋಗಿ ಆದಿತ್ಯನಾಥ್ ಕಡೆ ಮಾಡಿಸಲಾಗಿದೆ. ದಕ್ಷಿಣದಲ್ಲಿ ರ್ಯಾಲಿ ಮಾಡಿಸಲಾಗಿದೆ. ಎಲ್ಲಿ ಹಿಂದಿ ಪ್ರದೇಶ ಅಲ್ಲವೋ ಅಲ್ಲಿ ಕೂಡ ಯೋಗಿ ಆದಿತ್ಯನಾಥ್ ಅವ್ರ ಕಡೆ ರ್ಯಾಲಿ ಮಾಡಿಸಲಾಗಿದೆ. ಯಾಕೆಂದರೆ ಯೋಗಿ ಆದಿತ್ಯನಾಥನನ್ನು ನೋಡಲಿಕ್ಕೆ ದೇಶದ ಜನ ಕಾತರರಾಗಿರ್ತಾರೆ. ಆತನ ಆಡಳಿತದ ಬಗ್ಗೆ ಅಂಥದ್ದೊಂದು ಅಚ್ಚರಿ ಕೌತುಕ ಜನರಲ್ಲಿದೆ. ಈತನ ಮಾತು ಕೇಳೋದು ಬೇಡ, ಈತನನ್ನು ನೋಡೋಣ ಅನ್ನುವಂಥ ದೊಡ್ಡದಾದಂಥ ಜನಸಮೂಹ ಆತನ ಹಿಂದಿದೆ. ನೀವು ಯಾರನ್ನೇ ಕೇಳ್ರಿ, ಮೋದಿ ಆದಮೇಲೆ ಯಾರು ಪ್ರಧಾನಮಂತ್ರಿ ಅಂತ ಕೇಳಿ ನರೇಂದ್ರ ಮೋದಿ ನಂತರ ಯೋಗಿ ಆದಿತ್ಯನಾಥ್ ಅಂತಲೇ ಎಲ್ಲರೂ ಹೇಳ್ತಾರೆ. ಯಾವುದೇ ರಾಜ್ಯಕ್ಕೆ ಹೋಗಿ ನೀವು, ಅದು ಈಶಾನ್ಯ ರಾಜ್ಯಗಳಲ್ಲಿ ರ್ಯಾಲಿ ಮಾಡಿದಾರೆ ಇವರು. ದಕ್ಷಿಣದ ಎಷ್ಟೋ ರಾಜ್ಯಗಳಿಗೆ ಬಂದು ರ್ಯಾಲಿ ಮಾಡಿ ಹೋದರು. ಅಮಿತ್ ಶಾಗಿಂತ ಹೆಚ್ಚು ರ್ಯಾಲಿ ಮಾಡಿದ್ದಾರೆ. ಅಂದರೆ ಒಬ್ಬ ವ್ಯಕ್ತಿಯನ್ನು ದುರ್ಬಲಗೊಳಿಸೋದಾಗಿದ್ದರೆ ಇಷ್ಟೆಲ್ಲ ರ್ಯಾಲಿ ಮಾಡಿಸ್ಬೇಕಾದಂಥ ಅಗತ್ಯವೇ ಇರಲಿಲ್ಲ ಅಲ್ವಾ. ಎರಡನೇದಾಗಿ, ಯಾವ ಯೋಗಿ ಆದಿತ್ಯನಾಥ್ ಇವತ್ತು ಈ ರೀತಿಯಾಗಿ ಪ್ರಖರವಾಗಿ ಹೊರಹೊಮ್ಮಲಿಕ್ಕೆ ಭಾರತೀಯ ಜನತಾ ಪಾರ್ಟಿನೇ ಕಾರಣ. ಆತನ ಶಕ್ತಿಯನ್ನು ಗುರುತಿಸಿದ್ದು ಭಾರತೀಯ ಜನತಾ ಪಾರ್ಟಿ. ಭಾರತೀಯ ಜನತಾ ಪಾರ್ಟಿದು ಒಂದು ವಿಶೇಷತೆಯನ್ನು ನೀವು ಗಮನಿಸಬೇಕೇನು, ಭಾರತೀಯ ಜನತಾ ಪಾರ್ಟಿ ಬಂಡವಾಳಕ್ಕೆ ಕೈ ಹಾಕೋದಿಲ್ಲ. ಬಂಡವಾಳದಿಂದ ಬರುವಂಥ ಬಡ್ಡಿ ಇದೆಯಲ್ಲ, ಅದನ್ನು ಪಕ್ಷದ ಬೆಳವಣಿಗೆಗೆ ಪ್ರಯತ್ನ ಮಾಡುತ್ತೆ. ಅಂದರೆ ಒಬ್ಬ ಯೋಗಿ ಆದಿತ್ಯನಾಥ್ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ಬಂಡವಾಳ ಅಂತ ಪಕ್ಷಕ್ಕೆ ಹೂಡಿದ ಸಂದರ್ಭದಲ್ಲಿ ಆತನಿಂದ ಎಷ್ಟು ಸಾಧ್ಯವೋ ಅಷ್ಟು ಆತನ ಶಕ್ತಿಯನ್ನು, ಚೈತನ್ಯವನ್ನು ಬಳಸಿಕೊಳ್ಳೋ ಪ್ರಯತ್ನ ಮಾಡುತ್ತೆ ವಿನಃ ಕತ್ತರಿಸುವ ಕೆಲಸ ಮಾಡೋದಿಲ್ಲ. ನೀವು ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ನೋಡಿ, ಸುಮಾರು 15 ಜನ ಕಾಂಗ್ರೆಸ್ಸಿಂದ ಬಂದಂಥ ಹಾಲಿ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ ಭಾರತೀಯ ಜನತಾ ಪಾರ್ಟಿನಲ್ಲಿ. ಅಂದರೆ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆಗಬೇಕು ಅಂದ್ರೆ ಎಷ್ಟೊಂದು ಪರಿಶ್ರಮ ಪಟ್ಟಿರ್ತಾರೆ. ಆತನ ಹಿಂದೆ ದೊಡ್ಡದಾದಂಥ ಪ್ರಭಾವಳಿ ಇರಬೇಕು, ಜನಪ್ರಿಯತೆ ಇರಬೇಕು, ಆಡಳಿತಗಾರನಾದಂಥ ಅನುಭವ ಇರಬೇಕು, ಆದ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ. ಅಂಥ 15 ಮುಖ್ಯಮಂತ್ರಿಗಳನ್ನು ಕಾಂಗ್ರೆಸ್ ಬಿಟ್ಟುಕೊಟ್ಟಿದೆ. ಅವರ ಶಕ್ತಿಯನ್ನು ಗುರುತಿಸಿಲ್ಲ. ಹಿಮಂತ ಬಿಸ್ವ ಶರ್ಮಾಗಿಂತ ಒಳ್ಳೆಯ ಉದಾಹರಣೆ ಬೇಕೇನ್ರಿ? ಅಂಥವ್ರು ಕಾಂಗ್ರೆಸ್ ಬಿಟ್ಟು ಭಾರತೀಯ ಜನತಾ ಪಾರ್ಟಿಗೆ ಬಂದು ಇವತ್ತು ದೊಡ್ಡದಾದಂಥ ಹೆಸರಾಗಿದ್ದಾರೆ. ಜ್ಯೋತಿರಾದಿತ್ಯ ಸಿಂಧ್ಯಾ ಅಲ್ಲಿದ್ದುವಂಥ ಯುವಕ ಒಬ್ಬ, ಆತನನ್ನು ಯಾವ ರೀತಿ ಭಾರತೀಯ ಜನತಾ ಪಾರ್ಟಿ ಬಳಸ್ಕೋತಾ ಇದೆ ಗಮನಿಸ್ಬೇಕು ನೀವು. ಮುಖ್ಯಮಂತ್ರಿ ಅಲ್ಲದೇ ಇರ್ಬೋದು, ಆದರೆ ಒಬ್ಬ ನಾಯಕ ಅಂತ ನೀವು ಅವ್ರನ್ನ ಕನ್ಸಿಡರ್ ಮಾಡಲೇಬೇಕಾಗತ್ತೆ. ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕಾಂಗ್ರೆಸ್ಸಿನ ರೀತಿಯ ರಾಜಕಾರಣ ಮಾಡುವುದಿಲ್ಲ. ಹಾಗಾಗಿ ಯೋಗಿ ಆದಿತ್ಯನಾಥ್ ಬಗ್ಗೆ ಇದೇ ರೀತಿ ವದಂತಿಗಳನ್ನು ಮಾಡಿಕೊಂಡಿರಬೇಕೇ ವಿನಃ ಯಾವುದೇ ಕಾರಣಕ್ಕೂ ಆ ರೀತಿಯಾದಂಥ ಪರ್ಯವಸಾನ ಆಗಲಿಕ್ಕೆ ಸಾಧ್ಯವಿಲ್ಲ. ಇವತ್ತಿಗೂ ರಾಹುಲ್ ಗಾಂಧಿ ಭಾಷಣ ಮಾಡಿದಾಗ ಕೇಳಿ ಮೋದಿ ಕೋ ಹಟಾಯಂಗೆ ಅಂತಾರೆ, ಬಿ ಜೆ ಪಿ ಕೋ ಹಟಾಯಂಗೆ ಅನ್ನೋದಿಲ್ಲ. ಈತ ಯೋಗಿ ಕೋ ಹಟಾಯಂಗೆ ಅಂತಾನೆ ಅಖಿಲೇಶ್ ಯಾದವ್. ಇಬ್ಬರದು ಹಗಲು ಕನಸು, ಇಬ್ಬರದು ಎಂದೂ ಈಡೇರಲಾರದಂಥ ಕನಸು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಿಮ್ಮ ಸಹಾಯ, ನಿಮ್ಮ ಸಹಕಾರ, ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸುವುದು ತುಂಬ ಕಷ್ಟ ಸಾಧ್ಯ. ನಮಸ್ಕಾರ.